ಚೆನ್ನಾಗಿದೆ ಅಲ್ವಾ? ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳೋದ? ಹುಡುಗಿ ಇಷ್ಟ ಆಗಿದ್ದಾಳ? ಅಯ್ಯ ಮುಂದೆದೆ. ನಮ್ಮ ಹುಡುಗನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಹುಡುಗಿನೊಂದ್ ಮಾತು ಕೇಳಿ. ಅಕ್ಕಂಗೆ ಹುಡುಗ ಇಷ್ಟ ಅಂತೆ. ಇನ್ನೇನು ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಫಿಕ್ಸ್ ಮಾಡೋಣ. ಆಗ್ಲಿ ಆಗ್ಲಿ. ಹುಡುಗಿ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕು. ಹುಡುಗಿ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕಂತೆ. ಓ ಅದಕ್ಕೇನಂತೆ, ಧಾರಾಳವಾಗಿ ಆಗ್ಬಹುದು. ಬನ್ನಿ ಕುತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ನಾ ನಿಮ್ಗೆ ನಿಜವಾಗ್ಲೂ ಇಷ್ಟ ಆದ್ನ ಅಥವಾ ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ಇಷ್ಟ ಆದ್ನ? ನಾನು ಬಲ್ವಂತಕ್ಕೆ ಬಸ್ಸತ್ತಲ್ಲ, ನಿಜವಾಗ್ಲೂ ನನಗಿಷ್ಟ ಆದ್ರಿ. ಐ ಲೈಕ್ ಇಟ್ ಸಂಗೀತ. ಓ ಮೈ ಗಾಡ್, ನೀವ್ ಯಾವಾಗ್ಲೂ ಬ್ಲೌಸ್ ಹಾಕಲ್ವಾ? ಅಯ್ಯೋ ಹಾಕಿದ್ದೀನಲ್ಲ. ಇದು ಜೊತೆ ಜೊತೆಯಲ್ಲಿ ರಮ್ಯನ್ ಬ್ಲೌಸ್. ಅಂದ್ರೆ ನಿಮ್ದಲ್ವಾ? ಅಯ್ಯೋ ನಂದೇ. ರಮ್ಯನ್ ಸ್ಟೈಲ್ ಅಷ್ಟೇ. ಚೆನ್ನಾಗಿದೆ. ಇದು ನಿಖಿತನ್ ಸ್ಟೈಲ್ ಜಡೆ ಅಲ್ವಾ? ಅಲ್ಲಪ್ಪ, ನನ್ ಸ್ಟೈಲೇ. ಸೊಮೇಕು ತುಂಬಾ ಚೆನ್ನಾಗಿದೆ. ಈ ಸ್ಟೈಲು ನಿಖಿತಂಗಿಂತ ಸಂಗೀತನಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ ಮುಟ್ ನೋಡ್ಲಾ? ಸುಮ್ಮನೆ ಮುಟ್ ನೋಡ್ಲಾ ಅಂತ. ಹತ್ರ ಬನ್ನಿ. ಯಾಕ್ರಿ? ಏನಿಲ್ಲ, ಒರಿಜಿನಲ್ ಅಂತ ನೋಡಿದೆ ಅಷ್ಟೇ. ನೀವು ನನಗಿಂತ ಹೈಟಾ? ಇಲ್ಲಪ್ಪ, ನಿಮ್ಗಿಂತ ಸ್ವಲ್ಪ ಕಮ್ಮಿ. ಹೆಂಗ್ ಗೊತ್ತಾಗೋದು? ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಲಾ? ಇಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ಲಾ ಅಂದೆ ಅಷ್ಟೇ. ಯಾರು ನೋಡ್ತಾ ಇಲ್ಲ ತಾನೆ? ಯಾಕೋ ಅಮ್ಮ, ಏನಾಯ್ತು? ಹುಡುಗಿ ಪಕ್ಕಾ ಹುಡುಗಿನೇ. ಮುಹೂರ್ತ ಫಿಕ್ಸ್ ಮಾಡ್ಬಿಡು. ಸರಿ, ಹಾಗಾದ್ರೆ ಎಲ್ಲ ಓಕೆನಾ? ಒಂದ್ ಒಳ್ಳೆ ದಿನ ನೋಡ್ಕೊಂಡು ಹೊರ್ಸ್ಕೊ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮದ್ವೆನ ಫಿಕ್ಸ್ ಮಾಡ್ಬಿಡಿ. ಅಲ್ವಾ? ಅಮ್ಮ ಸ್ವಲ್ಪ ಒಳಗ್ ಬಾ. ಯಾಕೋ ವಾಯ್ಸ್ ಚೇಂಜ್ ಆಗಿರಂಗಿದೆ. ಎಲ್ಲ ಓಕೆ ಆಗಿತ್ತಲ್ಲ. ರೀ ಸ್ವಲ್ಪ ಒಳಗ್ ಬನ್ನಿ. ಬಂದಮ್ಮ, ನಾ ಹೊರಗಡೆ ನಿಂತಿರ್ಲ. ಮುಚ್ಕೊಳ್ಳೋ. ಏನಿಲ್ಲ. ಮೇಲೆ ಯಾಕೆ? ದುಡ್ಡಾಸೆಗೆ ಎಂತ ಕಿತ್ತೋದ್ ನನ್ ಮಕ್ಕಳನ್ನ ಗಂಡು ಅಂತ ಕರ್ಕೊಂಡ್ ಬಂದು ತೋರಿಸ್ತಾ ಇದ್ದಲ್ಲಯ್ಯ. ನಿಮ್ಮನೇಲಿ ಹೆಣ್ಮಕ್ಳು ಇಲ್ವಾ? ನಡೆಯ ಆಚೆಗೆ. ನಿಮ್ ನಾನೇನ್ ಜನ್ಮ ಮಾಡ್ದೆ? ಏನ್ರಿ ಇದು ಅವಮಾನ? ಮಾತ್ ಬಿಗಿ ಇರ್ಲಿ. ಇಂತ ಮಾನ್ಗೆಟ್ ನನ್ ಮಗನಿಗೆ ಅವಮಾನ ಬೇರೆ ಕೇಡು. ಇದು ಮದುವೆ ಆಗ್ದಿರೋ ಮನೆ ಅಂತ ಇವತ್ತು ನಿನ್ನ ಮಗನ ಜೀವ ಸಹಿತ ಬಿಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲ ಅಂತಿದ್ರೆ ಐಸಲ ಕಡೆ ಪುಸ್ಕು. ಏನಯ್ಯ, ನನ್ನ ಮಗ ಅಂಥದ್ದು ಮಾಡಬಾರ್ದು ಮಾಡ್ಬಿಟ್ರೋದು. ಸರಿನಾ? ಎಲ್ಲ ಡೀಟೇಲ್ ಆಗಿ ಹಾಳದವನೇ ನನ್ನ ಮಾನನ ಮರ್ಯಾದಿನ ಒಂದ್ಸಲ, ಎರಡ್ ಸಲ, ಮೂರ್ ಸಲ ಅಂತ ಹರಾಜ್ ಹಾಕ್ಬಿಟ್ಟೆ ಅಲ್ಲೋ. ಸುಮ್ಮನೆ ಈಗ ನಾನೇನ್ ಮಾಡ್ದೆ ಅಂತ ಎಲ್ಲಾರು ಸೇರ್ಕೊಂಡು ಬೈತಾ ಇದ್ದೀರಾ ನನಗೆ? ತರಕಾರಿ ತಗೊಳಕ್ಕೆ ಅಂತ ಅಂಗಡಿಗೆ ಹೋಗ್ತೀನಿ, ಬೆಂಡೆಕಾಯಿನ ಮುರಿದ್ ನೋಡ್ತೀರಾ, ಟೊಮೆಟೋನ ಹಿಚಕ್ ನೋಡ್ತೀರಾ, ಬದನೆಕಾಯಿನ ಗಿಲ್ ನೋಡ್ತೀರಾ. ಎರಡು ಹೊತ್ತು ಬರೋ ತರಕಾರಿಗೆ ಹಿಂಗೆ ಅಂದ್ಮೇಲೆ ಜೀವನ ಪೂರ್ತಿ ಜೊತೆ ಸಂಸಾರ ಮಾಡ್ಬೇಕಾದವಳ ನಾನ್ ಚೆಕ್ ಮಾಡೋದ್ರಲ್ಲಿ ತಪ್ಪೇನು? ಹಿಂಗೆ 6 ತಿಂಗಳಿಂದ ನನ್ನ ಫ್ರೆಂಡ್ ಒಬ್ಬನ್ ಮದುವೆ ಆಯ್ತು. ಫಸ್ಟ್ ನೈಟ್ ಅಲ್ಲಿ ನಿನ್ ಜಡೆ ತುಂಬಾ ಚೆನ್ನಾಗಿದೆ, ಅದಕ್ಕೆ ನಾನು ನಿನ್ ಮದುವೆ ಆಗಿದ್ದು ಅಂತ ಹೇಳ್ದ ಅಷ್ಟೇ. ತಕ್ಕಂತ ವಿಘ್ನ ತೆಗೆದು ಕೈ ಕೊಟ್ಬಿಟ್ಟು ಹಂಗ ನಾವು ಯಾಮಾರ ಬರ್ತಾನೆ. ಈಗ ನೋಡಿದ್ರೆ ಎಲ್ಲಾ ಪಾರ್ಟ್ಸ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಚೆಕ್ ಮಾಡಿದೆ, ತಪ್ಪೇನು? ಹೆಂಗೆ ನಾಚಿಗೆಟ್ಟವ್ರೆ ಮಾತು ಕೇಳಮ್ಮ. ಲೇ, ಒಂದು ಮಾತು ಹೇಳ್ತೀನಿ ಕೇಳು.
ಈ ಮೈಸೂರಲ್ಲಿ ನಿನ್ಗೆ ಅವನ ಹೆಣ್ಣು ಕೊಡ್ತಾನೋ ನಿನ್ನ ಮದುವೆ ಅದು ಹೇಗ್ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ ಕಣಲ್ಲೇ. ಏಯ್! ಆಗೋದು ಹೋಗೋದು ನಡೆಯೋದು ಬಿಡೋದು ಎಲ್ಲ ನಮ್ ಕೈಲಿಲ್ಲ ಮಿಸ್ಟರ್ ನಾರಾಯಣ ರಾವ್. ಯೋಗಕ್ಕೂ ಭೋಗಕ್ಕೂ ಮಚ್ಚೆ ಇರಬೇಕು. ಅವ ತಟ್ಟೆ ತಗೋಕಿ ನಮಗೆ ವಾರ್ನಿಂಗ್. मैं आरती उतारू रे. ಸೇಟು ಹೇಳು. ಗಾಡಿ ಬಂತು. ನೋಡ್ದೆ ಇನ್ 70 ಸೆಕೆಂಡ್ ಮಾತ್ರ ಉಳಿದಿದೆ ಕಣೋ. 10 ಸೆಕೆಂಡ್ ಅಲ್ಲಿ ಡೀಲ್ ಮುಗಿಸ್ತೀನಿ ಕಣ. ಬೇಗ ಬೇಗ, ನಾನ್ ರೆಡಿ. ए बकला गलाटे ಮಾಡ್ಬೇಡ್ರಪ್ಪ. ಇದೇ ಆ ಕಾರ್ ಫೋಟೋ. ಸರಿಯಾಗಿ ನೋಡ್ಕೊ. ಕಾರ್ ಕಲ್ಲರು, ನಂಬರು. ಕೈ ಚಾಚಿ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ. ಕೈ ಬಿಡಬೇಡ. ಡೀಲು ನಿನ್ನ ಮೇಲಿದೆ. ನಿನಗೇನು ಮಾಡಬೇಕೋ ಅದನ್ನ ನಾನು ನೋಡ್ಕೋತೀನಿ. मैं आरती उतारू. ಎಷ್ಟೊತ್ತು ಮಾಡ್ತಾ ನೀನು? ರ್ಯಾಂಬೋ, ಈಗ ಸೀದಾ ಹೋಗ್ತೀಯಾ, ಡೀಲ್ನ ಮುಗಿಸ್ತೀಯ ಅಷ್ಟೇ. ಓಕೆ? 1 2 3. क्या हुआ? ನಿಮ್ ಗಾಡಿಗೆ ಹಂದಿ ಕೂತಿದೆ ನೋಡಿ. ಏನಾದ್ರೂ ಏಟ್ ಗಿಟ್ ಆಗ್ಬಿಟ್ಟದೋ ಏನೋ. ಏನು ನೋಡ್ತಾ ಇದ್ದೀರಾ? ಏನು ಈ ಕಡೆ ಬಂದ್ರೆ? ಸೆಟು, ಕಡೆಯಿಂದ ಕೆಳಗೆ ಇಳಿ. ಮೊದ್ಲು ಕಡೆಯಿಂದ ಕೆಳಗೆ ಇಳಿರಿ. ಇನ್ನೂ ಅಲ್ಲೇ ಕೂತಿದ್ದೀರಾ? ಇಳಿರಿ ಸೆಟು, ಇಳಿರಿ ಸೆಟು, ಮೊದ್ಲು ಇಳಿರಿ. ಇಳಿರಿ ಹೇಳ್ತೀನಿ. ಇಳಿರಿ ಹೇಳ್ತೀನಿ. ಬನ್ನಿ ಈ ಕಡೆ ಬನ್ನಿ. ಏನ್ ತಮಾಷೆ ನೋಡ್ತಾ ಇದ್ದೀರನ್ರಿ? ಏನ್ ನಾಟಕ ನಡೀತಾ ಇದೆ? ಸರ್, ಹೋಗಿ ಒಂದು ಬಾಟ್ಲಿ ನೀರು ತಗೊಂಬರಿ ಸರ್. ಹೋಗಿ ಸರ್, ಅರ್ಜೆಂಟ್ ಹೋಗಿ. ಸೆಟು, ದೇವ್ರ ಭಕ್ತಿ ಜಾಸ್ತಿನಾ? ಅದೇ ಅದೇ ನಿಮ್ಮನ್ನು ಕಾಪಾಡಿರೋದು. ಸೆಟು, ಧೈರ್ಯವಾಗಿರಿ. ಜೀವಕ್ಕೇನೂ ಆಗಿಲ್ಲ ನೋಡಿ. ಇನ್ನು ಮೇಲೆ ಗಾಡಿನ ಮುಟ್ಟಕ್ ಹೋಗ್ಬಿಡಿ. ಬಂದಿದ್ ರೇಟ್ ಗಾಡಿನ ತಳ್ಳಿಬಿಡಿ. ಈ ವಿಷಯ ಹೊರಗಡೆ ಯಾರಿಗಾರು ಗೊತ್ತಾದ್ರೆ ನಿಮ್ಮ ಮನೇಲಿ ನೀರು ಸಹಿತ ಕುಡಿಯಲ್ಲ. ಅಂತದ್ರಲ್ಲಿ ನಿಮ್ಮ ಅಂಗಡಿಲಿ ಒಡವೆ ತಗೊಂತಾರ. ನನ್ ಹೆಂಗ್ ತಗೊಂಡ್ರಿ? ಯಾವನ? ನಾನಲ್ಲ, ಇವರು. ಹಲೋ, ಯಾರು? ಟಿವಿ ನೈನಾ? ಇಲ್ಲ ರೀ, ಯಾರೋ ನಿಮ್ಗೆ ತಪ್ಪಾಗಿ ತಿಳಿಸಿದ್ದಾರೆ. ಸೇಟು ಗಾಡಿಗೆ ಹಂದಿ ಗುದ್ದಿಲ್ಲ ರೀ. ದಯವಿಟ್ಟು ಟಿವಿಲಿ ಹಾಕ್ಬಿಡಿ. ನೋಡಿದ್ರ ಎಷ್ಟು ಬೇಗ ಊರಲ್ಲೆಲ್ಲ ಈ ಸುದ್ದಿ ಪುಕಾರ ಆಗಿದೆ ಅಂತ. ನನ್ನ ಮಾತೆ ನಂಬಲ್ಲ ಅಂತ ಹೇಳ್ತಾರೆ. ಗಾಡಿ ಕೊಟ್ಬಿಡಿ ಆದಷ್ಟು ಬೇಗ. ಪಾಪ ಸೇಟ್ ಯಾರನ್ನಂತ ಹುಡುಕ್ತಾರೆ? ನಮ್ಗೆ ಯಾಕೆ ಸರ್? ನೀವ್ ಹೆಂಗಿದ್ರು ಕಾರ್ ಡೀಲರ್ ಅಲ್ವಾ? ನೀವೇ ಒಂದ್ ರೇಟ್ ಫಿಕ್ಸ್ ಮಾಡಿ. ಅದು ನಿಜಾನೇ. ಬೆಳಗ್ಗೆ ಡ್ರಾ ಮಾಡಿದ್ರು. ತಗೊಳ್ಳಿ, ಇದೆಲ್ಲ 50,000 ರೂಪಾಯಿ ಇದೆ. ಇದು ಅಡ್ವಾನ್ಸ್. ಮಿಕ್ಕಿದ್ದನ್ನ RTO ಆಫೀಸಲ್ಲಿ ಕೊಡ್ತೀನಿ. ತಗೊಳ್ಳಿ. ನಾನು ಜ್ಯೋತಿಷಿ ಫೋನ್ ಮಾಡ್ಬೇಕು. ಮಾಡ್ರಿ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಬಿಸಿ ಇರ್ತಾರೆ. ಚಾನಲ್ಗೆ ಫೋನ್ ಮಾಡಿ. ಜ್ಯೋತಿಷ್ರೇ. ಮಾತಾಡಿ. ಆಯ್ತು. ಹಲೋ ಜ್ಯೋತಿಷ್ರೇ, ಹೇಳಿ ಸೇಟು. ನಮ್ ಕಾರ್ಗೆ ಹಂದಿಗೆ ಗುದ್ಬಿಟ್ಟಿದೆ. ಈಗ ಏನ್ ಮಾಡ್ಲಿ? ಅಯ್ಯಯ್ಯೋ, ಹಾಗಾದ್ರೆ 1 ನಿಮಿಷನೂ ಕಾರ್ ಇಟ್ಕೋಬೇಡಿ, ಬಂದಿದ್ ರೇಟಿಗೆ ಮಾರ್ಬಿಡಿ. ಅದಕ್ಕೆ ಸೇಟು, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಗಾಡಿ ಹೋದ್ರೆ ಸಂಪಾದನೆ ಮಾಡಬಹುದು, ಬಿಸ್ನೆಸ್ ಹೋದ್ರೆ ಅದಕ್ಕೆ ತಗೊಳ್ಳಿ. ಒಳ್ಳೇದಾಗುತ್ತೆ. ತಗೊಳ್ಳಿ. ಆಟೋ ಮಕ್ಕಳ ಆಟೋದಲ್ಲ. ಹತ್ತಿ
ಬನ್ರಿ ಇಲ್ಲಿ. ನೋಡಿ ಸೇಟುನ ಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಆಟೋನ ಫಾಲೋ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಇದೇ ಆಟೋದಲ್ಲಿ ಸೇಟುನ ಆರ್ ಟಿ ಆಫೀಸ್ ಕರ್ಕೊಂಡು ಆಯ್ತು, ಆಯ್ತು. ಹೋಗಿ ಹೋಗಿ ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ. ನೋಡಿ ಯಾವುದೇ ಕಾರಣಕ್ಕೂ ಸೇಟು ಕಾರ್ನ ಮುಟ್ಬಾರ್ದು ಹಂಗ್ ನೋಡ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನ ಇವ್ರ ಅಂಗಡಿಲಿ ತಾಳಿ ತಗೋತಾರೆ. ಈ ವಿಷಯ ಗೊತ್ತಾದ್ರೆ ಕಾಲುಂಗ್ರನು ತಗೊಳ್ಳಲ್ಲ. ಏನಾಗಲ್ಲ ಏನಾಗಲ್ಲ ನಿಮಗೆ ಏನಾಗಲ್ಲ. ಓಟ್ ಬನ್ನಿ ಓಟ್ ಬನ್ನಿ ಓಟ್ ಬನ್ನಿ ಓಟ್ ಬನ್ನಿ ಓಟ್ ಬನ್ನಿ ಹೋಗಿ 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 ಹೋಗಿ. ಬಾರಮ್ಮ ಈ ಕಡೆ. ನೀವಿನ್ ಹೊರಡಿ ಹೇಳಿ ಅಂದ್ರೆ ಇನ್ನೂ ತಡ ಆಯ್ತು ಅಂದ್ರೆ ಎಲ್ರು ಬಂದು ನಮ್ಮನ್ನ ಕಾರಲ್ಲಿ ಓಡಾಡ್ಸಿ ಅಂತ ಕೇಳ್ತಾರೆ. ನೀವ್ ಹೊರಡಿ. ಆಗ್ಲಿ ಏಯ್, ಕೊಡ ಲೋಟ, ಎತ್ತ ಗಾಡಿ. ಬಾಯ್ ಬಾಯ್ ಬಾಯ್. ಏಯ್, ಎತ್ತ ಗಾಡಿ. ಬಾಯ್ ರೇವತಿ ಬಾಯ್. ಬಾಯ್ ಬಾಯ್ ಬರ್ಕೊಳ್ಳಿ ಮಕ್ಕಳ ಇವ್ರು. ಏಯ್, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಏನಾಯ್ತು ಇವ್ರಿಗೆ? ಅಯ್ಯೋ ಅಂತದೇನಿಲ್ಲಪ್ಪ ನಿನ್ ಗಾಡಿ ಓಡ್ಸು ಏತ ನೀವ್ ನೋಡಿದ್ರೆ ಏನು ಆಗಿಲ್ಲ ಅಂತಾರೆ ಉಸಿಳ್ಕೋತಾವ್ರಿ ಇವ್ರು ಏನಾರಾದ್ರೆ. ಏಯ್, ಹೊಗೆ ಹಾಕೊಂಡಂಗ ಅವ್ರಲ್ರಿ. ಏನು ಇಲ್ಲಪ್ಪ ಅವನಿಗೆ ಸಂತೋಷ ಆದಾಗ ಹಿಂಗೆ ಆಡ್ತಾನೆ ಅಲ್ವೇನಪ್ಪ ಏಯ್, ಇವ್ರಲ್ಲಿ ಯಾರನ್ನ ಒಬ್ರು ಹೊಗೆ ಹಾಕೊಂಡು ನೀನು ಮದುವೆ ನಿಲ್ಸೋರ್ಗು ಬಿಡಲ್ಲ ಕಣ. ಏನ್ ಸುಡ್ಗಾಡ್ ಹೋಗ್ತಾರ? ಸುಮ್ನೆ ಕೂತ್ಕೊಳ್ರಿ. ಸುಡ್ಗಾರ ರೇವತಿ ತಾತಂದ್ರು ಕಣ ಪಾಪ ಬೇಜಾರು ಮಾಡ್ಕೋತಾರೆ. ಇವನೇನು ಹೋಗ್ಬಿಟ್ಟೇನು ನೋಡ್ರಿ. ಅವನೇ ಓಡ್ಸಪ್ಪ. ಏನ್ ಕಿಲಾಡಿ ಮುದುಕ್ರಪ್ಪ ಇವ್ರು. ಸರಿ ತಾತ ನೀವ್ ಹೋಗ್ ಬನ್ನಿ. ನಾವು ಬರೋವರೆಗೂ ನೀವು ಕಾಯೋದ್ಬೇಡಿ. ನೀವು ಹೋಗಿ, ಆಯ್ತು. ನೀವು ಹೋಗಿ. ಆಯ್ತಾ ನೋಡ್ದ ಏನ್ ಕಿಂಡಲ್ ಮಾಡ್ತಾನೆ ಈ ವಯಸ್ಸಲ್ಲಿ. ತಂದೆ ಅಪ್ಪ ಮರಿ ಧರ್ಮ ಮಾಡಪ್ಪ. ಒಳ್ಳೇದಾಗ್ಲಪ್ಪ. ಈ ಅಣ್ಣಪ್ಪನಿಗೋಸ್ಕರ ನಾವ್ ಎಂತೆಂತ ವೇಷ ಹಾಕ್ಬೇಕಪ್ಪ. ದೇವ್ರೆ ಕಾಪಾಡ್ರಪ್ಪ ತಂದೆ. ಅಣ್ಣಪ್ಪನ ಕಾರು ಸ್ಟಾರ್ಟ್ ಚೇಸಿಂಗ್. ಅರೆ ನನ್ನ ಡುಮಿಲ್ಲು ಡುಮಿಲ್ ಅಣ್ಣ ನಮ್ ಕಾರ್ ನೋಡ್ದಣ್ಣ. ಎಲ್ಲಿ? ಇಲ್ಲೇ ಮೈಸೂರು ಮೈಸೂರು. ಅದನ್ನು ಫಾಲೋ ಮಾಡು. ಕಾರು ಯಾರು ಓಡಿಸ್ತಿದ್ದಾರೆ ಅದನ್ನು ನೋಡು ನೋಡು. ಏನು ಡಿಸ್ಟರ್ಬೆನ್ಸ್ ಅಣ್ಣ. ಅಣ್ಣ ನೀವೇನ್ ಹೇಳ್ತಿದ್ರೆ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಏ ಹಾಗೆ ಇರು ಒಂದು ನಿಮಿಷ ಬಂದೆ. ಏ ನೀನು ಗಲಿಬಿಲಿ ಮಾಡ್ಬೇಡ ಮಾರಾಯ. ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾ ಇದ್ರಣ್ಣ. ಸ್ಟೇಷನ್ಗೆ ತೊಂದರೆ ಆಗ್ತದೆ ಮಾರಾಯ. ಬೇಡ ಅಂತ ಹೇಳಿ ಆಯ್ತಾ? ಓಕೆನಾ ಓಕೆನಾ. ಅಯ್ಯ ಏನಾದ್ರೂ ಹಾಕ್ರಪ್ಪ. ಚಿಲ್ರೆ ಲೈ ಎತ್ತೋ ಗಾಡಿ ಇಲ್ಲಾಂದ್ರೆ ಸುಟ್ಬಿಡ್ತೀನಿ ಲೈ. ತೋರಿಸ್ತವನು ಅಣ್ಣ ಏನಾರ ಹಾಕಪ್ಪ. ಯಾರದು? ಇವ್ನ ಯಾವ್ರ ಆಪ್ತ ಮಿತ್ರ ನಾಗೋಲಿ ಯಾಕೆ ಮಾಡ್ತಾವನೆ? ಲೈ ನಾನು ಆಕ್ಟ್ ಮಾಡ್ತಾ ಇಲ್ಲ, ಅಟ್ಯಾಕ್ ಮಾಡ್ತಾ ಇದ್ದೀನಿ. ಗಾಡಿ ಯಾರ್ದು ಗೊತ್ತೇನೋ? ಮಾಜಿ ಮಂತ್ರಿ ಮಂಗಳೂರು ಅಣ್ಣಪ್ಪನವ್ರದು. ಹಾಗಾರೆ ಹಿಂದೆ ಇರೋದು ನಿಂದೇನಾ? ಅದು ನಂದಲ್ಲ, ಯಜಮಾನ್ರದು. ಮತ್ತದ್ರೆ ಯಾಕೋ ಹಿಂದೆ ಇಟ್ಟಿದ್ದಾರೆ. ಯಾರಿಗಾರು ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ಬಿಡತ್ತೆ. ನೀವು ನೋಡ್ಬಿಟ್ರೇನ್ರು? ಅದು ನೋಡಿದ್ಮೇಲೆ ತಾನೇನೋ ಟೆನ್ಷನ್ ಆಗ್ತಾ ಇರೋದು. ಟೆನ್ಷನ್ ಮಾಡ್ಕೋಬೇಡ್ರಿ. ಅದನ್ನ ನನ್ನ ಹತ್ರ ಒಪ್ಪಿಸ್ಬಿಡ್ರಿ. ಅದ್ರ ಮೇಲೆ ಆಸೆ ಪಡ್ಬೇಡ್ರಿ. ಯೋ ಅದ್ರ ಮೇಲೆ ಯಾರೇ ಆಸೆ ಪಡ್ತಾರೆ. ಅದ್ ನೋಡಿದ್ಮೇಲೆ ಭಯ ಆಗಿರೋದು ನಮ್ಗೆ. ಯಾರು ಸ್ಟೇಷನ್ ಮುಂದೆ ಗಲಾಟೆ ಮಾಡ್ತಿರೋದು? ತೆಗಿರೋ ಗಾಡಿ. ನಾನು ಬರ್ತೀನಿ. ಇಲ್ಲಿ ಹೊರಗಡೆ ನಿಂತಿರ್ತೀವಿ. ಭಿಕ್ಷೆ ಬೇಡದೆ ದೊಡ್ಡ ತಪ್ಪು. ಅದ್ರಲ್ಲೂ ಕಾರ್ ನಿಲ್ಸ್ಕೊಂಡು ಭಿಕ್ಷೆ ಬೇಡ್ತಾ ಇದೀಯಾ ಸ್ಟೇಷನ್ ಮುಂದ್ಗಡೆ? ಲೇ ತಗಲಾಕಂಡಂಗ ಅನ್ಕೊಣೋ ಏನು ಮಾಡ್ತೀವಿ. ಇವಾಗೊಬ್ಬ ಹೊಸಬ ಎಂಟ್ರಿ ಕೊಟ್ಟಾನೆ. ಇದನ್ನ ಅವನು ಕೊಟ್ಟು ಕೈ ತೊಳ್ಕೊಂಬಿಡೋಣ. ಏನ್ಲಾ ನಿನ್ ಗಾಡಿ ಡಿಸೈನ್ ಆಗಿದೆ. ಅಣ್ಣ ನಿಮ್ಗೆ ಸರ್ಕಾರದವರು ಡಿಸೈನ್ ಗಾಡಿ ಕೊಡ್ತಾರೆ. ನೀವು ಡಿಸೈನ್ ಆಗಿ ಚೇಂಜ್ ಮಾಡಿ ಹೆಂಗಾರ ಚಿಲ್ಲರೆ ಮಾಡ್ಕೊಂಡ್ಬಿಡ್ತೀರಣ್ಣ. ನಮ್ ಕತೆ ಹೇಳೋಣ ಬಡವ್ರ ಪಕ್ಷ ಅಣ್ಣ, ಬಡವ್ರ ಗಾಡಿ ಅಣ್ಣ. ಅಣ್ಣ ಅಣ್ಣ ಯಾವ ಕಡೆ ಅಣ್ಣ? ಕಿವಿನು ಕೇಳ್ಸಲ್ವಾ? ಏನೆಲ್ಲ ಹಿಂಗವ್ರೆ. ನಾನೇ ಕೃಷ್ಣಮೂರ್ತಿ. ಹಲೋ ಪೆನ್ ಡ್ರೈವ್ ಕೊಡ್ತೀನಿ. ಎಲ್ಲೋ ಐತಿದು ತಗೊಳ್ಳಿ. ಕೊಟ್ಟಿದ್ದಾಯ್ತಲ್ಲ ಬಿಟ್ಬಿಡಿ ನಮ್ಮವ್ರನ್ನೆಲ್ಲ. ಚೆಕ್ ಮಾಡಿ ಸರಿಯಾಗಿದ್ರೆ ಬಿಟ್ಬಿಡ್ತೀನಿ. ಓ ಇದ್ರಲ್ಲಿ ಏನಾಯ್ತು ಏನಾಯ್ತು? ನೋಡಲೇ ಗಾಡಿ ನೋಡಲೇ. ಅಣ್ಣಗೊಂದು ಫೋನ್ ಮಾಡ್ತೀನಿ. ಅಣ್ಣ ನಾವ್ ಅವ್ರಿಗೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ ಅಣ್ಣ. ನಾವ್ 20 ಜನ ಇದೀವಣ್ಣ. ಅವ್ರನ್ನ ಹೊರದು ಅಟ್ಟಾಕಿ ದುಡ್ಡು ಕಿತ್ಕೊಂಡ್ ಬಂದ್ಬಿಡ್ತೀನಿ. ಹೇಳ್ತಾ ಇರೋದು ಹೌದಣ್ಣ. ನಿಮ್ ಗಾಡಿ ಕಂಡು ಹಿಡಿದು ಬಿಟ್ಟಿದ್ದೀನಿ ಅಣ್ಣ. ನಿಮ್ ಗಾಡಿ ನೀನು 100 ಸರಿ ಹೇಳೋ ನಂಗೆ ಬೇಜಾರಿಲ್ಲ ಮರಯ. ಹಿಂಬದಿ ಸೀಟ್ ನಲ್ಲಿ ದುಡ್ಡಿದ್ಯಾ ನೋಡು. ನೋಡ್ತೀನಿ
ನೋಡ್ತೀನಿ ಅಣ್ಣ ಬರೀ ಪೇಪರ್ ಇದೆಯಣ್ಣ ಅಣ್ಣ ಹಾರ್ಟ್ ಅಟ್ಯಾಕ್ ಅಯ್ಯೋ ಸತ್ಕಿದ್ದೋಗ್ಬಿಡಣ್ಣ ಅಣ್ಣ 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 ನನ್ನ ಮಕ್ಕಳು ಯಾರಿಗೆ ಮರೆ ಬೈಯೋದು? ಅಯ್ಯೋ ನಿಮ್ಗಲ್ಲಣ್ಣ ಅಲ್ಲ ನಾವು ದುಡ್ಡಿಟ್ಟಿದ್ರಿ ಅಯ್ಯೋ ಇಲ್ವಲ್ಲಣ್ಣ ನನ್ನ ಮಕ್ಕಳನ್ನ ಹೊಡೆದು ಚಚ್ಚಿ ಸಾಯಿಸ್ಬಿಡ್ಲಾ? ಬೇಡಪ್ಪ, ದುಡ್ಡು ಸಿಕ್ಕಿದ ಮೇಲೆ ಸಾಯಿಸುವಂತೆ ದೋಷ ಬರ್ತದೆ. ಆಯ್ತಣ್ಣ ಈಗ ನಾನು ಎಲ್ಲಿಗೆ ಬರ್ಬೇಕು? ಏನೇನು ಮಾಡ್ತಾವನೆ? ಅಯ್ಯೋಯ್ಯೋ, ಮೈಸೂರು ಮಲ್ಲಿಗೆ ಭಾಗ 2 ಇದ್ದಂಗಿದೆ. Where is the pen drive? ಏಯ್, ನನ್ನ ಹತ್ರ ಇಲ್ಲ ಗುರು. इसको लेके आओ. ಹೇಗೆ ನಮ್ಮ ಹುಡುಗಿ ನರ್ಸು, ಹೆಸರು ಜಯಲಕ್ಷ್ಮಿ ಅಂತ. ತಪ್ಪಾದ ಜಾಗಕ್ಕೆ ಬಂದ್ಬಿಟ್ವಾ? ಗಾಡಿ ನಮ್ದೇ ತಾನೆ ಹೊರಗಡೆ ಇದ್ದಿದ್ದು. ಏನ್ರ ಹಿಂದೆಯಿಂದ ಯಾರೋ ತಳ್ತಾ ಇದಾರ ನಾವು. ಕೋತಿನ ಮಕ್ಕಳು ಕಂಡ್ರ ನೀವು? ಓಯ್, ಏನೋ ನಡೀತಾ ಇದೆ ಇಲ್ಲಿ? ಊಟಿಲಿ ಚಳಿಗೆ ಹಾಕೊಳ್ಳೋ ಕ್ಯಾಪಲ್ಲಿ ಹಾಕೊಂಡು ಏನೋ ನಿಮ್ದು ಅವತಾರ? ಮಟ್ಟ ಮಧ್ಯಾಹ್ನ ಏನೋ ಸಿಗರೇಟ್ ಮೇಂಟೈನ್ ಮಾಡ್ತಾರಲ್ಲ. ಹುಡುಗಿರ ಏಯ್, ಏನೋ ಇದೆಲ್ಲ ಏನ್ರ ನಡೀತಾ ಇದೆ ಇಲ್ಲಿ? ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್. ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ದುಡ್ಡು. ಅದು ನೀವೇ ಕೊಟ್ಬಿಟ್ರೆ ಹೋಗ್ತಾ ಇರ್ತೀವಿ. ಇಲ್ಲ ಅಂದ್ರೆ ಮಂಕಿ ಕ್ಯಾಪ್ ಬಿಚ್ಚಕ್ಕೂ ಟೈಮ್ ಇರಬಾರ್ದು, ಹಂಗೆ ಕೊಚ್ಚಾಕ್ಬಿಡ್ತೀವಿ. ನೋಡ್ದ ನಮ್ಮ ಹುಡುಗರು ಹೆಂಗ್ ಕಾಯ್ತವ್ರೆ ಏನ್ರೋ? ಇರ್ಲಿ 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 ಕೊಟ್ಬಿಡ್ತಾರೆ ಹುಡುಗರು, ಸಣ್ಣ ಹುಡುಗರು ಪಾಪ ಅನುಭವ ಇರಲ್ಲ. ನಿನ್ ಫೋನ್ ಮಾಡಿ ಅಣ್ಣ 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 ದುಡ್ಡು ತಗೊಂತ ಇದೀನಿ ಅಣ್ಣ. ಏನು ಪ್ರಾಬ್ಲಮ್ ಇಲ್ಲ ಅಣ್ಣ, ಎಲ್ಲ ಸಣ್ಣ ಪಿಚಿಕೆಗಳು. ಅಲ್ಲ ನಮ್ ದುಡ್ಡು ಹಂಚ್ಕೊಳ್ಳೋದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸ್ವಲ್ಪ ಏನೋ ಗಲಾಟೆ ಮಾಡ್ಕೊಂತವ್ರೆ. ಈ ಊಟಿಯಲ್ಲಿ ಆಪಲ್ ಕ್ಯಾರೆಟ್ ಮಾರೋರ್ ತರ ಇದಾರಣ್ಣ. ಯಾವ್ದೋ ಹಳೆ ಡೆನ್ಸೆಟ್ ಹಳೆ ರಾಜ್ಕುಮಾರ್ ಪಿಕ್ಚರ್ ಬರ್ತಿತ್ತಲ್ಲ, ಆ ತರ ಇಟ್ಕೊಂಡು ಸೀನ್ ಮಾಡ್ತಾವ್ರಣ್ಣ. ಏನ್ ಪ್ರಾಬ್ಲಮ್ ಇಲ್ಲ, ನಾನು ದುಡ್ಡು ಇಸ್ಕೊಂಡಿರ್ತೀನಿ, ನಿಮ್ ನೆಟ್ಟಿಗೊಳಗೆ ಬಂದ್ಬಿಡಿ. ಆಯ್ತಪ್ಪ, ಈಗ ಬಂದೆವು. ಆಯ್ತಾ? ಅಣ್ಣ 1-2 ಬಾಡಿ ಬೀಳ್ಸ್ಬಿಡ್ಲಣ್ಣ. ಬೇಡಪ್ಪ, ನಮಗೆ ತೊಂದರೆ ಕೊಟ್ರಲ್ಲ ಅವ್ರಿಗೊಂದು 4. ಬೇಡ, 2 ಬೀರಿ. ಆಯ್ತಾ? ಆಯ್ತಣ್ಣ ನೀವು ಬೇಗ ಬಂದ್ಬಿಡ್ರಣ್ಣ. ಹೋಗ, ದುಡ್ಡು ಕೊಟ್ಬಿಡು, ನಾವು ಹೋಗ್ತಾ ಇರ್ತೀವಿ. ಹೋಗಪ್ಪ, ದುಡ್ಡು ತೆಗಿ ಹೋಗಲ್ಲ. ಲೇ, ದುಡ್ಡು ಕೊಟ್ಮೇಲೆ ಒಂದು 4 ಬಿಟ್ಟು ಕಳ್ಸಿರೋ ಸಾಕು. ಲೇ ತೆಗಿರ, ಇದೆಲ್ಲ ಏನು ಹಳೆ ಡಬ್ಬಗಳನ್ನ ತೆಗಿರ, ಮುಚ್ಚ್ರ ತೆಗಿಯಲೇ. ತರ್ಸ ದುಡ್ಡು ತರ್ಸಲೇ. बाहर आओ, इसको दिखाओ हम कौन है. साला बहुत बात कर रहा है. ಯಾವ ನೀವನು ಗೊತ್ತಿಲ್ದಿರ ಭಾಷೆಲಿ ಏನೇನೋ ಮಾತಾಡ್ತಾವನೆ. ನಮ್ ದುಡ್ಡು ತರ್ಸಕ್ಕೆ ಇಷ್ಟೊಂದು ಸೌಂಡ. ತರ್ಸಲೇ. ಯಾರು ಇವ್ರಲ್ಲ? ಅಣ್ಣ, ಈಗ 47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಬ್ರದರ್ ಕ್ಯಾ ಹೈ? ಪ್ಲೀಸ್ ಕಮ್ ಹಿಯರ್. ನಮ್ಮ ಯಜಮಾನ್ರಿಗೆ ಈ ಓಂ ಪ್ರಕಾಶ್ ಅವರು, ಶಿವಣ್ಣ ಅವರು, ರಾಮ್ ಅವರೆಲ್ಲ ಬಹಳ ಚೆನ್ನಾಗಿ ಗೊತ್ತಪ್ಪ. ನೀನೇನ ಏನವರು ಶಿವಣ್ಣ ಓಂ ಪ್ರಕಾಶ್ ಹೆಸರು ಹೇಳಿದ್ರು ಬೇಜಾನ್ ಮಾಂಜಗಳು ಕೊಟ್ರಲ್ಲ. ಅಣ್ಣ, ಇವರು ಒರಿಜಿನಲ್. ಹೌದಾ? ಹೇಳು, ಪೆನ್ ಡ್ರೈವ್ ಎಲ್ಲಿ? ಬರೀ ಇವರಿಬ್ಬರನ್ನ ಎಲ್ಲೋ ನೋಡಿದ್ದೀನಲ್ಲ. ನಮಗೆ ಗೊತ್ತಿಲ್ದಂಗೆ ಅಭ್ಯಾಸ ಬಿಡದ್ ಬಿಟ್ರು. ಅಕ್ಕಿ ಕೊಟ್ಬಿಡ್ತೇನೇನೋ. ನಿಲ್ಸಿ. ಅವನ ಹತ್ರ ಇದೆ ಪೆನ್ ಡ್ರೈವ್. ದುಡ್ಡು ಗಿಟ್ ಸಿಗುತ್ತಾ ಅಂತ ಬಂದಿದ್ದಾನೆ. ಕೊಟ್ಬಿಟ್ನಲ್ಲ. Where is the pen drive? ಏನಣ್ಣ? Where is the pen drive? ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇರಲ್ಲ, 3 ಜನ ಬರೀ ಗನ್ ಡ್ರೈವರ್ಸೇ. ಮುಂದೆ ಬರ್ರ. I want like this. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. Where is the pen drive? ಗೊತ್ತಿಲ್ಲ. ಬೇಗ ಹೇಳಿ, ಪೆನ್ ಡ್ರೈವ್ ಅಲ್ಲಿ. ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಎಂತವರ ಹೀಗೆ ನಿಂತಿದ್ದೀರಾ? ಇವನೆಂತ ಮಂಕಿ ಟೋಪಿ ಹೀಗೆ ಹಾಕ್ಬಾರ್ದು. ಆಯ್ತಾ? ಎಲ್ಲ ನನ್ನ ದುಡ್ಡು ಎಲ್ಲ ಯಾರು ಮಾರ ಇವರು? ಆಂಜನೇಯನ ಭಕ್ತರು ಮಂಕಿ ಕ್ಯಾಪ್ ಹಾಕಿದರು. ಇವರಿಗೆ ಯಾಕೆ ಇಟ್ಟು ಬಿಲ್ಡಪ್ಪ? ಯಾರ ನೀವು? ಅವರು
ಅವ್ರವ್ರು ಹೇಳ್ಕೊತಾರೆ ಬಿಡ. ಯಾರು ಮರೆ ನೀವೆಲ್ಲ ನಾನು ಯಾರು ಗೊತ್ತಾ? ಮಂಗಳೂರು ಅಣ್ಣಪ್ಪ, ದೊಡ್ಡ ರೌಡಿ. ವಿಧಾನಸೌಧದ ಚೇರು ಟೇಬಲ್ ಎಲ್ಲ ಕುಟ್ಟಿ ಪುಡಿ ಮಾಡಿ ಚಾಕು ಮಾಡಿ ಹಾಗೆ ಇವರೆಂತವರ ಇವರು. ಈ ಗನ್ನೆಲ್ಲ 5ನೇ ವಯಸ್ಸಿಗೆ ನಾನು ಕಾಗೆ ಗುಬ್ಬಚ್ಚಿ ಎಲ್ಲ ತೆಗೆದು ಡಮಾರು 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 ಅಂತ ಅದನ್ನ ತೆಗೆದು ನೀನು ನನಗೆ ಡಮ್ಮ ಎಲ್ಲ ನೀವೇ ತೆಗೆದುಕೊಳ್ಳಿ, ನನಗೆ ಎಂತ ಮಾಡಬೇಡಿ. ಅಂದರ್ ಚಲೋ. ಬಹುಶಃ ಇವ್ರು ರೂಲಿಂಗ್ ಪಾರ್ಟಿ ಅವ್ರು ಇರಬೇಕು.